ನಿನ್ನೆ ಶನಿವಾರ ಊರದಲ್ಲಿ ಒಂದು ಕೆಟ್ಟ ಘಟನೆ ಆಗಿದೆ. ಅದರಲ್ಲಿ ಕೆಲವರು ಮಿಸ್ಕ್ರಿಯನ್ಸ್ ಮಿಸ್ಚಿವಿಯಸ್ ಎಲಿಮೆಂಟ್ಸ್ ಅವರು ಒಂದು ರಿಲಿಜಿಯಸ್ ಸ್ಟ್ರಕ್ಚರ್ಗೆ ಎಂಟ್ರಿ ಮಾಡಿ ರಿಲಿಜಿಯಸ್ ಸ್ಟ್ರಕ್ಚರಿಂದ ಈ ರಿಲಿಜಿಯಸ್ ಬುಕ್ಸ್ಗೆ ತಗೊಂಡು ಮತ್ತು ಸ್ವಲ್ಪ ದೂರಿನಲ್ಲಿ ಅವರು ಸುಟ್ಟಿದ್ದಾರೆ. ಆ ಸಂಬಂಧಪಟ್ಟೆ ಈಗ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಆ ಕೇಸ್ ತನಿಖೆ ಸಂಬಂಧಪಟ್ಟೆ ನಾನು ಈಗ 5 ಸ್ಪೆಷಲ್ ಟೀಮ್ ನಾನು ಮಾಡಿದ್ದೀನಿ. ಈಗ ತನಿಖೆ ಅದು ಆಗ್ತಾಯಿದೆ. ಮತ್ತು ಟೀಮ್ಸ್ ಕೂಡ ಬೇರೆ ಬೇರೆ ಜವಾಬ್ದಾರಿ ನಾನು ಕೊಟ್ಟಿದ್ದೀನಿ. ಮತ್ತು ಒಂದು ಟೀಮ್ ಅದು ಒಂದು ಕೆಲಸ ಮತ್ತು ಬೇರೆ ಟೀಮ್ ಬೇರೆ ಬೇರೆ ಕೆಲಸ ನಾನು ಮಾಡಿದ್ದೀನಿ. ಆದ ನಂತರ ಮತ್ತು ಇಲ್ಲಿ ಚನ್ನಮ್ಮ ಸರ್ಕಲ್ದಲ್ಲಿ ಜನ ಸ್ವಲ್ಪ ಸೇರಿದರೆ ಮತ್ತು ಪ್ರೊಟೆಸ್ಟ್ ಮಾಡಿದರೆ ಆವಾಗ ನಾನು ಅವ್ರ ಜೊತೆಗೆ ಮಾತಾಡ್ಕೊಂಡು ಮತ್ತು ಬೇರೆ ಬೇರೆ ಲೀಡರ್ಸ್ ಕೂಡ ಬಂದು ಪ್ರೊಟೆಸ್ಟರ್ಸ್ ಜೊತೆಗೆ ಅವರು ಮಾತಾಡಿದರೆ ಮತ್ತು ಆಮೇಲೆ ಅವರು ಶಾಂತಿ ರೀತಿಯಿಂದ ಅವರು ವಾಪಸ್ ಹೋಗಿದರೆ ಪೀಸ್ಫುಲ್ ಆಗಿ ಅವರು ಡಿಸ್ಪರ್ಸ್ ಆಗಿದೆ. ಈಗ ಸರಿಕೆ ಯಾವುದು ಅರೆಸ್ಟ್ ಆಗಿಲ್ಲ. ಕೆಲವರು ಜನ ಮೇಲೆ ಸ್ವಲ್ಪ ಸಂಶಯ ಇದೆ. ಅದು ಎನ್ಕ್ವೈರಿ ಅದು ನಡೀತಾ ಇದೆ. ಆದರೆ ಅರೆಸ್ಟ್ ಯಾವುದೂ ಆಗಿಲ್ಲ. ನಿನ್ನೆ ಶಾಸಕರು ಒಂದು ಮಾತು ಹೇಳಿದರು, ಅಲ್ಲಿನ ಏನು ಪಿ ಐ ಇದ್ದಾರೆ ಗ್ರಾಮೀಣ ಪೊಲೀಸರಿಗೆ ಅವ್ರು ನಿಷ್ಕಾಳಜಿಯಿಂದ ಇಂಥ ಕೃತ್ಯ ಆಗಿದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಸಸ್ಪೆಂಡ್ ಮಾಡಿ ಅದು ಸ್ವಲ್ಪ ನೋಡಬೇಕು. ಈಗ ಏನೇನು ಹೇಳಿದರೆ ಅದನ್ನು ನಾವು ಸ್ವಲ್ಪ ಎನ್ಕ್ವೈರಿ ಮಾಡಬೇಕು. ಅವರ ತಪ್ಪು ಏನೇನಿದೆ, ಏನೇನು ಲೂಪಗಳು ಅವರು ಮಾಡಿದರೆ ಅದು ಎಲ್ಲ ವಿಚಾರ ಮಾಡಿಕೊಂಡು ಆ ಪ್ರಕಾರ ಮತ್ತು ಆ್ಯಕ್ಷನ್ ನಾವು ತಗೋತೀವಿ. ಗ್ರಾಮದಲ್ಲಿ ಸಿಚುವೇಶನ್ ಚೆನ್ನಾಗಿದೆ. ಈ ಸಿ ಪಿ ಕೂಡ ಆಲಿದ್ರೆ ಸ್ಟಾಫ್ ಕೂಡ ಅಲ್ಲಿ ಜಾಸ್ತಿ ನಾನು ಹಾಕಿದ್ದೀನಿ. ಮತ್ತು ನಿನ್ನೆ ಊರು ಹೋಗುವಾಗ ಕೂಡ ನಾನು ಎಲ್ಲರ ಲೀಡರ್ಸ್ ಜೊತೆಗೆ ನಾನು ಮೀಟಿಂಗ್ ಮಾಡಿದ್ದೀನಿ. ಸೊ ಬೇರೆ ಬೇರೆ ಜಾತಿಯಿಂದ ಬೇರೆ ಬೇರೆ ಧರ್ಮದಿಂದ ಮೀಟಿಂಗ್ ಅವರು ಅಟೆಂಡ್ ಮಾಡಿದ್ದಾರೆ. ಸೊ ಎಲ್ಲರೂ ಒಂದು ವಾಯ್ಸ್ದಲ್ಲಿ ಅವರು ಮಾತಾಡಿದರೆ ಎಲ್ಲ ಯುನೈಟೆಡ್ ಇದ್ದಾರೆ. ಮತ್ತು ಅವರ ಏನು ವಿನಂತಿ ಇದೆ ಅಂದರೆ ಆರೋಪಿಗಳು ಬೇಗ ಅರೆಸ್ಟ್ ಮಾಡಬೇಕು. ಬೇರೆ ಕಮ್ಯುನಿಟಿ ಜನ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಬೇರೆದವ್ರ ಕಮ್ಯುನಿಟಿ ಅವರು ಓದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲಿ ಬೇರೆದವ್ರು ಹೋಗೋದಿಲ್ಲ ಅಂತ ಯಾರು ಅದು ಹೇಳಿಕೆ ಆ ಥರ ಆಗಲ್ಲ. ನಾವು ಎನ್ಕ್ವೈರಿ ಮಾಡಬೇಕು. ಆದರೆ ಬರೀ ಒಂದು ನಾನು ಹೇಳ್ತೀನಿ, ನಿನ್ನೆ ನನ್ನ ಮೀಟಿಂಗ್ದಲ್ಲಿ ಎಲ್ಲ ಕಮ್ಯುನಿಟಿಯಿಂದ ಸೇರಿಕೊಂಡು ಮತ್ತು ನನ್ನ ಜೊತೆಗೆ ಮೀಟಿಂಗ್ ಮಾಡಿದ್ರಿ. ಈಗ ಯಾರು ಹೋಗಿದ್ದಾರೆ ಯಾರು ಹೋಗಿಲ್ಲ ಅದು ನಮಗೆ ಗೊತ್ತಿಲ್ಲ. ಸೊ ಸರಿಕೆ ಇಟ್ ಇಸ್ ಡಿಫಿಕಲ್ಟ್. ಇಲ್ಲ, ಬರೀ ಎನ್ಕ್ವೈರಿ ಸಲುವಾಗಿ ನಾವು ಸ್ಟೇಷನ್ಗೆ ನಾವು ಕರೆದ್ವಿ. ಆರು ಎನ್ಕ್ವೈರಿ ಈಗ ನಡೀತಾ ಇದೆ. ವಿಡಿಯೋಗಳನ್ನು ಹಾಕಿ ಒಂದಿಷ್ಟು ಪೋಸ್ಟರ್ ಹಾಕಲಾಗ್ತಾ ಇದೆ. ಸೊ ಏನು ಹೇಳ್ತಾರೆ ಈಗ ಈ ವಿಷಯ ಬಗ್ಗೆ ಮೊದಲಾಗಿ ನಾನು ಹೇಳಬೇಕು. ಆಲ್ರೆಡಿ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಕೇಸ್ ಸಂಬಂಧಪಟ್ಟೆ ನಾವು ಒಂದು ತೀರ್ಮಾನ ತೊಗೊಂಡಿದ್ವಿ ದಟ್ ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಇದರಲ್ಲಿ ಆರೋಪಿಗಳು ಯಾರು ಇದ್ದರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು ಮತ್ತು ಅವ್ರಿಗೆ ಸಜಾ ಆಗಬೇಕು ಅಂತ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ನಾನು ಹೇಳ್ತೀನಿ.